ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು. ದೆಹಲಿಯಿಂದ ಬೆಂಗಳೂರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಸಿದ್ದರಾಮಯ್ಯ ತೆರಳಿದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಸಭೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಜೊತೆಗೆ ಮೀಟಿಂಗ್ ಮಾಡಿರೋದು. 1-to-1 ಸಭೆ ನಡೆಸಿದ್ದಾರೆ ಉಭಯ ನಾಯಕರು. ಹಾಗಿದ್ರೆ ಇವರು ಹೋದ ಮೇಲೆ ಈ ಮೀಟಿಂಗ್ ಮಾಡಿರೋದು, ಮತ್ತೆ ಅಲ್ಲಿ ಏನ್ ಚರ್ಚೆ ಆಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ ಸಹಜವಾಗಿ ಒಂದು ರೀತಿಯ ಕುತೂಹಲ ಇರುತ್ತೆ. ಸಂಪುಟ ಸೇರೋದಕ್ಕೆ ಕಸರತ್ತು ಜೋರಾಗಿ ನಡೀತಾ ಇದೆ. ಬಿಕೆ ಹರಿಪ್ರಸಾದ್, ಬಸವರಾಜ ರಾಯರೆಡ್ಡಿ, ಅಜಯ್ ಸಿಂಗ್, ಭದ್ರಾವತಿ ಸಂಗಮೇಶ್, ಅಪ್ಪಾಜಿ ನಾಡಗೌಡ, ಕೆಎಂ ಶಿವಲಿಂಗೇಗೌಡ, ಬೇಳೂರು ಗೋಪಾಲಕೃಷ್ಣ, ಮಾಗಡಿ ಬಾಲಕೃಷ್ಣ, ಬಂಗಾರಪೇಟೆ ನಾರಾಯಣಸ್ವಾಮಿ, ಪುಟ್ರಂಗ್ ಶೆಟ್ಟಿ, ಸುಬ್ಬಾರೆಡ್ಡಿ, ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ, ಎಂ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣ, ಟಿಬಿ ಜಯಚಂದ್ರ, ಷಡಕ್ಷರಿ, ಎಚ್ಆರ್ ಗವಿಯಪ್ಪ, ಯಶವಂತರಾಯಗೌಡ ಪಾಟೀಲ್, ಶ್ರೀನಿವಾಸ್ ಮಾನೆ, ಹಂಪನಗೌಡ ಬಾದರ್ಲಿ, ಮಾಂತೇಶ್ ಕೌಜಿಲ್ಗಿ, ಪ್ರಸಾದ್ ಅಬ್ಬಯ್ಯ, ಲಕ್ಷ್ಮಣ್ ಸೌದಿ, ನರೇಂದ್ರ ಸ್ವಾಮಿ, ತನ್ವೀರ್ ಸೇಠ್, ಎನ್ಎ ಹ್ಯಾರಿಸ್, ಎಆರ್ ಕೃಷ್ಣಮೂರ್ತಿ. ನೋಡಿ ಎಷ್ಟು ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳಿ. ಅಲ್ಲಿ ಇರೋದು 20 ಆಕಾಂಕ್ಷಿಗಳಿರೋದು. ಈಗೆಲ್ಲ ಹೇಳ್ತಾ ಇದ್ನಲ್ಲ, ಇಷ್ಟು ಜನ. ಇದರಲ್ಲಿ ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ, ಏನ್ ಕತೆ, ಯಾರನ್ನ ಮಂತ್ರಿಯನ್ನಾಗಿ ಮಾಡ್ತಾರೆ, ಯಾರ ಅದೃಷ್ಟ ಖುಲಾಯಿಸುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿದೆ. ಸ್ಕ್ರೀನ್ ಮೇಲೂ ಕೂಡ ತಾವು ಗಮನಿಸ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಸಂಪುಟ ಸೇರೋದಕ್ಕೆ ಕಸರತ್ತು ಮಾಡ್ತಾ ಇರೋರು. ಅಂತಿಮವಾಗಿ ಯಾರಿಗೆ ಮಣೆ ಹಾಕುವಂತ ಕೆಲಸ ಹೈಕಮಾಂಡ್ನಿಂದ ಆಗುತ್ತೆ. ಜೊತೆಗೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಯಾರಿಗೆ ಮಣೆ ಹಾಕಿ ತಮ್ಮ ಆಪ್ತರಿಗೆ ಮಂತ್ರಿಯನ್ನಾಗಿ ಮಾಡ್ತಾರೆ, ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಒಂದು ಲಿಸ್ಟು, ಸಿದ್ದರಾಮಯ್ಯ ಅವರು ಒಂದು ಲಿಸ್ಟು, ಹರಿಪ್ರಸಾದ್ ಅವರು ಒಂದು ಲಿಸ್ಟು, ಹಿಂಗೆ ಮೂರು ಲಿಸ್ಟ್ಗಳನ್ನ ತಗೊಂಡು ನಿನ್ನೆ ಹೋದ್ರಂತೆ, ಸವಿಸ್ತಾರವಾಗಿ ಚರ್ಚೆಯನ್ನ ಮಾಡಿದ್ರಂತೆ. ಬಹುಶಃ ಒಮ್ಮತ ಮೂಡ್ಲಿಲ್ಲ ಅಂತ ಕಾಣುತ್ತೆ, ಹಿಂಗಾಗಿ ವಾಪಸ್ ಬಂದಿದ್ದಾರೆ. ಅದಾದ್ಮೇಲೆ ಮತ್ತೊಂದು ಸಭೆ, ಸಿದ್ದರಾಮಯ್ಯ ಅವರು ವಾಪಸ್ ಬಂದ ಮೇಲೆ ಡಿಕೆ ಶಿವಕುಮಾರ್ ಮತ್ತು ಇತ್ಯಾದಿ ನಾಯಕರುಗಳು ಸುರ್ಜೇವಾಲಾ ಅವರ ಜೊತೆ ಸೇರ್ಕೊಂಡು ಸಭೆಯನ್ನ ಮಾಡಿದ್ದು. ಅಲ್ಲಿ ಏನಾಯಿತು ಅನ್ನುವಂಥದ್ದು ಸದ್ಯಕ್ಕಿನ ಕುತೂಹಲದ ಪ್ರಶ್ನೆಯಾಗಿದೆ. ಯಾರ್ಯಾರು ರೇಸಲ್ಲಿದ್ದಾರೆ, ಯಾರ್ಯಾರಿಗೆ ಅದೃಷ್ಟ ಖುಲಾಯಿಸಬಹುದು, ಇವೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ನಿಜಕ್ಕೂ ಇದು ಸಂಪುಟ ವಿಸ್ತರಣೆಯಾಗಿ ಹೆಸರು ಫೈನಲ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದವರೆಗೂ ಈ ಕುತೂಹಲ ಹಂಗೇ ಕಂಟಿನ್ಯೂ ಆಗುತ್ತೆ. ಬೆಳಗಾವಿಯಲ್ಲಿ ಒಂದು ರೀತಿ ವರಸೆ ಬೇರೆ, ಒಕ್ಕಲಿಗ ಸಮುದಾಯದ ವರಸೆ ಬೇರೆ, ಹಿಂಗೆ ಹಲವು ರೀತಿಯ ಲಾಭಿ, ಹಲವು ರೀತಿಯ ಒತ್ತಡಗಳು ಇದೆ. ಯಾವ ರೀತಿ ನೋಡುತ್ತೆ ಹೈಕಮಾಂಡ್ ಇದನ್ನೆಲ್ಲ, ಯಾವಾಗ ಫೈನಲ್ ಆಗ್ಬೋದು? ಸರ್ಕಾರ ಅಂದ ಮೇಲೆ ಇವೆಲ್ಲ ಇದ್ದಿದೆ ಶ್ರೀಪಾದ್. ಆದ್ರೆ ಸರ್ಕಾರದಲ್ಲಿ ಒಂದಷ್ಟು ಸಮನ್ವಯ ಮೂಡಬೇಕು ಅನ್ನೋಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಒತ್ತಾಸೆ. ಅದಕ್ಕಾಗಿ ಎಲ್ಲ ನಾಯಕರನ್ನ ನಿನ್ನೆ ದೆಹಲಿಗೆ ಬರಬೇಕು ಅಂತ ಕರ್ಸ್ಕೊಂಡಿತ್ತು. ದೆಹಲಿಗೆ ಹೋಗಿದ್ರು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿರೋದ್ರಿಂದ ಸಭೆಗಳು ಮುಂದಕ್ಕೆ ಹೋಗಿದ್ದಾವೆ. ಆದಾಗ್ಯೂ ಕೂಡ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಇಲ್ಲಿವರೆಗೆ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು ಮತ್ತು ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಜೊತೆಗೆ ರಾಜ್ಯ ನಾಯಕರು ಚರ್ಚೆ ಮಾಡಿದ್ದಾರೆ. ಇನ್ನು ಉಳಿದಂತೆ ರಾತ್ರಿ ಬಹಳ ಪ್ರಮುಖವಾಗಿ ವೇಣುಗೋಪಾಲ್ ಅವರು ಒಂದು ಪೂರ್ವ ನಾಯಕರ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಒಂದಷ್ಟು ಅಭಿಪ್ರಾಯಗಳ ಸಂಗ್ರಹ ಆಗಿರ್ತಕ್ಕಂಥದ್ದು. ಯಾವ ರೀತಿಯಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಮತ್ತು ಯಾರೆಲ್ಲ ಹೆಸರುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದೊಂದು ರೀತಿಯಲ್ಲಿ ಪಟ್ಟಿಗಳನ್ನ ಇಟ್ಕೊಂಡು ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಆದಾಗ್ಯೂ ಕೂಡ ಈ ಎಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋದ ನಂತರ ಈ ಒಂದು ಪಟ್ಟಿಯನ್ನು ಅಖೈರು ಮಾಡಬೇಕು ಅನ್ನುವಂಥದ್ದು ಹೈಕಮಾಂಡ್ ಒಂದು ನಿರ್ಧಾರ. ಅದರಿಂದಾಗಿ ರಾಜ್ಯ ನಾಯಕರು ಮತ್ತೆ ಸೋಮವಾರ ದೆಹಲಿಗೆ ತೆರಳುವಂತ ಸಾಧ್ಯತೆಗಳು ಸದ್ಯಕ್ಕೆ ಗೊತ್ತಿರ್ತಾ ಇದಾವೆ. ಯಾಕಂದ್ರೆ ನಾಳೆ ಮಧ್ಯಾಹ್ನದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ಭಾನುವಾರ ಒಂದು ಇಂಡಿಯಾ ಒಕ್ಕೂಟದ ಜೊತೆ ಸಭೆ ಇದೆ, ಸಂಸತ್ ಅಧಿವೇಶನ ಪ್ರಾರಂಭ ಆಗ್ತಿರೋ ಕಾರಣಕ್ಕಾಗಿ. ಆಮೇಲೆ ಸೋಮವಾರ ಸಂಸತ್ ಅಧಿವೇಶನ ಮುಗಿದ ಬಳಿಕ ಈ ಒಂದು ರಾಜ್ಯ ನಾಯಕರ ಜೊತೆಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಮತ್ತೆ ಸೋಮವಾರ ಬರಬೇಕು ಅನ್ನುವಂತ ಒಂದಷ್ಟು ಸೂಚನೆಗಳು ಕಾಂಗ್ರೆಸ್ ಹೈಕಮಾಂಡ್ ನಿಂದ ರಾಜ್ಯ ನಾಯಕರಿಗೆ ಬರುವ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಈಗಾಗಲೇ ಒಂದು ಹಂತದ ಚರ್ಚೆಗಳಾಗಿದ್ದಾವೆ. ಇನ್ನೊಂದು ಹಂತದ ಚರ್ಚೆಯನ್ನ ಮಾಡಿ ಆ ಪಟ್ಟಿಯನ್ನ ಬಹುತೇಕವಾಗಿ ಫೈನಲ್ ಮಾಡುವಂತ ಸಾಧ್ಯತೆಗಳಿದಾವೆ. ಅದು ಬಹುತೇಕ ಸೋಮವಾರ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.